अरे साले थोड़ा बात सुनने दा। जैसे मेरा भारत का सैनिक पाकिस्तान को गांड में ब्रह्मोस मिसाइल उड़ाए, तो मालूम है क्या, ऐसे तेरी परिवार का मेरी बंदूक की गोली चलाऊंगा। तेरी खानदान को मैं कौन हूं मालूम होगा। चल मेरा अचल तेरे रोज़ चुपन जा रे, अचल तेरे रोज़ चुपन जा रे, दिल मुंडे के जो बच्चे कहना। चल मेरा अचल तेरे रोज़ चुपन जा रे, अचल तेरे रोज़ चुपन जा रे, दिल मुंडे के जो बच्चे कहना। कर्मणे वादिकारस्ते मा फलेषु कदाचन मा कर्मफल हेतुर्भुर्माते संगोस्त्व कर्मणि योगस्थ कुरु कर्माणि संगम त्यक्ता धनंजय समो भूत्वा समत्वं योग उच्यते। ಈ ಸಂಸ್ಕೃತದ ಶ್ಲೋಕದ ಅರ್ಥ ಇಷ್ಟೇ, ಕರ್ಮ ಮಾಡೋದ್ರಲ್ಲಿ ಮಾತ್ರ ನಮಗೆ ಅಧಿಕಾರವಿರುವುದು, ಅದರ ಫಲದಲ್ಲಲ್ಲ. ಕರ್ಮ ಫಲಾಪೇಕ್ಷೆ ಇಲ್ಲದೆ ಅದರ ಫಲಕ್ಕೆ ನಾವು ಕಾರಣರು ಎಂದುಕೊಳ್ಳದೆ ಕರ್ಮ ಮಾಡದೆ ಜೀವಿಸುವ ಹಂಬಲ ನಮ್ಮಲ್ಲಿ ಹುಟ್ಟದಿರಲಿ. ಸೋಲು ಗೆಲುವು ಎರಡನ್ನು ಸಮಾನವಾಗಿ ಸ್ವೀಕರಿಸಿದರೆ ಯೋಗ ಪ್ರಾಪ್ತಿಯಾಗುವುದು. ಅಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಆ ಶ್ರೀಕೃಷ್ಣ ಶಸ್ತ್ರ ತ್ಯಾಗ ಮಾಡಿದ ಅರ್ಜುನನಿಗೆ ಮಾಡಿದ ಬೋಧನೆ ಇದು. ಆದರೆ ಇದು ಕಲಿಯುಗ. ಕರ್ಮ ಮಾಡದೆ ಜೀವಿಸುವ ಜೀವಿಗಳು ಯಾರು ಇಲ್ಲ ಈ ಕಲಿಯುಗದಲ್ಲಿ. ಫಲದ ಚಿಂತೆ ಇಲ್ಲದೆ ಕರ್ಮ ಮಾಡುವವರು ಯಾರಿಲ್ಲ ಈ ಕಲಿಯುಗದಲ್ಲಿ. ಲಾಭದ ಲೆಕ್ಕಾಚಾರ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲ್ಲಾಡುವುದಕ್ಕೆ ಸಾಧ್ಯವಿಲ್ಲ ಈ ಕಲಿ ಕಾಲದಲ್ಲಿ. ಅಂದಾಗ ಯಾರಿಗೆ ಬೇಕು ಆ ಯೋಗ ಕರ್ಮ ಸಾಧನೆ? ದೊಡ್ಡೊಂದಿದ್ದರೆ ಸಾಕು, ಕಣ್ಣಿಟ್ಟ ಹೆಣ್ಣು ಹೊಣ್ಣು ಮಣ್ಣು ಕ್ಷಣದಲ್ಲಿಯೇ ಬಂದು ಬೀಳುವವು ಈ ಪ್ರಶಾಂತ್ ಗೌಡನ ಪಾದದಡಿಯಲ್ಲೇ.
ಬೆನ್ನಲ್ಲಿ ಚೂರಿ ಹಾಕುವ ಮೋಸವೆಂಬ ಅಸ್ತ್ರ ಒಂದಿದ್ದರೆ ಸಾಕು, ದೊಡ್ಡಿನ ದೊಡ್ಡಪ್ಪನಾಗಲು. ಲೇ ಧರ್ಮ್ಯ, ಮಗನೇ, ಕಳಸಾ ಬಂಡೂರಿ ಯೋಜನೆಯ ಹೋರಾಟ ನಡೆಸುತ್ತಿರುವ ಎಲ್ಲ ಮಗನೇ, ನಿನಗೇನು ಗೊತ್ತು? ಆ ಯೋಜನೆ ಯಶಸ್ವಿಯಾದರೆ ನನ್ನ ಇಡೀ ಸರ್ವಾಸ್ತಿಯೇ ಮುಳುಗಡೆಯಾಗುವುದು. ಲೇ ಧರ್ಮ್ಯ, ನಿನ್ನ ಧರ್ಮದ ಒಡಲಿಗೆ ನಾನು ಕರ್ಮದ ಬೆಂಕಿಯಾಗಿ ಸುಡದಿದ್ದರೆ ನಾನು ಪ್ರಶಾಂತ್ ಗೌಡನೇ ಅಲ್ಲ. ಕಣ್ಣಿಟ್ಟರೆ ಮೆಟ್ಟದೆ ಬಿಡುವವನಲ್ಲ ಈ ಪ್ರಶಾಂತ್ ಗೌಡ. ನಾನು ಒಂದು ಸಾರಿ ಕಾಲನ್ನು ಎತ್ತಿಟ್ಟರೆ ಇಡೀ ಊರಿಗೂರೇ ಪ್ರಳಯ, ಭೂಕಂಪ, ಜ್ವಾಲಾಮುಖಿ. ನಾನು ಒಂದು ಸಾರಿ ಕೂಗಿದರೆ ಬಾನೆತ್ತರದ ಸಿಡಿಲು, ಮಿಂಚು, ಮಳೆ ಮೋರ್ಕರೆಯುತ್ತದೆ. ಅಂತದರಲ್ಲಿ ಹಿಂಡು ಹುಲಿಗಳಿಗೆ ನಾನೇ ಗಂಡು ಹುಲಿ ಎಂದು ಈ ಸುತ್ತ ಹಳ್ಳಿಯ ದನಿಗೆ ಎದುರಾಗಿ ನಮ್ಮೂರ ಕಬಡ್ಡಿ ಪಂದ್ಯಾವಳಿಯಲ್ಲಿ ನನಗೆ ವೈರಿಯಾಗಿ ನಿಂತಿದ್ದಾನಲ್ಲ ಆ ಬಡಪಾಯಿ ಧರ್ಮ್ಯನ ತಮ್ಮ ಸಮರ್ಥ. ಅಂದು ಭಾರತಾಂಬೆಯ ಹೆಮ್ಮೆಯ ಪುತ್ರ ಸಂಗೊಳ್ಳಿ ರಾಯಣ್ಣ ತನ್ನ ಸೋದರ ಮಾವನ ಕುತಂತ್ರದ ಮಾಯಾ ಜಾಲಕ್ಕೆ ಸಿಲುಕೆ ಪ್ರಾಣ ಬಿಟ್ಟ ಎಂದು ಈ ಪ್ರಶಾಂತ್ ಗೌಡನ ಮೇಲೆ ಸೇಡು ಸೇಡೆಂದು ಎಗರಿ ಬರುತ್ತಿರುವ ನನ್ನ ಮಕ್ಕಳೆಲ್ಲ ದಿನನಿತ್ಯ ನನ್ನ ಕೈಯಿಂದಲೇ ಶಿವನ ಪಾದ ಸೇರುತ್ತಿದ್ದಾರೆ. ಲೇ ಧರ್ಮ್ಯ, ಅಣ್ಣನಿಗಾಗಿ ಸೋತವನು ಕರ್ಣ, ತಂದೆಗಾಗಿ ಸೋತವನು ಆ ಶ್ರೀರಾಮಚಂದ್ರ. ಈ ಪ್ರಶಾಂತ್ ಗೌಡನ ಕುತಂತ್ರದ ಮಾಯಾ ಜಾಲಕ್ಕೆ ಸಿಲುಕಿ ಸರ್ವನಾಶವಾಗುವುದು ನಿನ್ನ ತಮ್ಮನಿಂದಲೇ. ನಿನ್ನ ಧರ್ಮ ತುಂಬಿದ ಮನೆ ಇನ್ನು ಬೆಳದಿಂಗಳ ಬೆಳಕಿನಲ್ಲಿ ಅರಳಿ ನಿಂತ ಪುಷ್ಪ ಕತ್ತಲಲ್ಲೂ ಮಿಂಚುವ ಶೋಭಿಸುತ್ತಿರುವ ಮಿನುಗುತ್ತಾರೆ. ಯೌವನವನ್ನು ತುಂಬಿಕೊಂಡು ಸೌಂದರ್ಯದ ಪರ್ವತವನ್ನೇ ಹೊತ್ತುಕೊಂಡು ನಿಂತ ನಿನ್ನ ಹೆಂಡತಿ ಸೀತೆಯನ್ನು ನಾನು ನನ್ನ ಸ್ವಂತ ಸೂಳೆಯನ್ನಾಗಿ ಇಟ್ಟುಕೊಂಡು ಧರ್ಮಾದಿಗಳಿಂದ ಕಟ್ಟಿ ಬೆಳೆಸಿದ ನಿನ್ನ ಹಸಿರು ಸೇನೆಯನ್ನು ಚಿತ್ರಗೊಳಿಸಿ ನಾಡಿಗೆ ಮಂತ್ರಿಯಾಗಿ ನಾ ಮೆರೆಯದಿದ್ದರೆ ನನ್ನ ಹೆಸರು ಪ್ರಶಾಂತ್ ಗೌಡನೇ ಅಲ್ಲ. ಆನೆನ ಪಳಗಿಸೋಕೆ ಅಂಕುಶ ಇರಬೇಕು, ಹುಲಿನ ಬೇಟೆಯಾಡಲು ಕುರಿನೇ ಕಟ್ಟಬೇಕು. ಈ ದುನಿಯಾ ನನ್ನದಾಗಬೇಕಂದ್ರ ದೌಲತ್ತು, ದಮ್ಮು ಇವು ಎರಡು ಇರಬೇಕು. ಕಂತ್ರೆ, ಲೇ ಕಂತ್ರೆ, ಏನು ಮಾಡ್ತಾ ಇರುವಲೇ ಕಂತ್ರೆ? ನಾಯಿಗೂ ಈ ಮಗುಗೂ ಏನೋ ಪರ್ಕ ಇಲ್ಲ ನೋಡ್ರಿ.
ಅಲ್ಲ ಹಂಗ್ಯಾಕೆ ಹರ್ಕೊಂತೀರಿ ಹುಚ್ಚನಾಗೈತೆ ಏನಂದ್ಲೆ ಹಲ್ಕ ನನ್ನ ಮಗನೇ ಕಂತ್ರೆ ಏನು ಇಲ್ರಿ ಗೌಡ್ರ ನಿಮ್ಮ ಲೆಕ್ಕಪತ್ರ ಐತಿರ್ಲ್ಯ ತಳಗಿಂದ ಮ್ಯಾಗ ಮ್ಯಾಗಿಂದ ತಳಗ ಆಗಾಕತ್ತಿತ್ರಿ ಅದನ್ನ ಸರಿಪಡಿಸಿ ಹಾಕೋತೀನ್ರಿ ಗೌಡ್ರ ನಮಸ್ಕಾರ ಸುತ್ತಳ್ಳಿ ಗೌಡರಿಗೆ. ಬಾ ಶ್ರೀಧರ ಬಾ, ನಾನೇ ನಿನ್ನನ್ನು ಬರಲು ಹೇಳಿದ್ದು. ನನ್ನಿಂದ ಏನಾದರೂ ಕೆಲಸ ಆಗಬೇಕಾಗಿತ್ತ ಗೌಡ್ರೆ? ನಿನ್ನಿಂದ ಯಾವ ಕೆಲಸ ಬೇಕಾಗಿಲ್ಲ, ಮೊದಲು ನಾ ಹೇಳಿದ ಕೆಲಸ ಎಲ್ಲಿಗೆ ಬಂತು? ಕೊಟ್ಟ ಮಾತು ಇಟ್ಟೆ ವಿಶ್ವಾಸ ತಪ್ಪವನಲ್ಲ ಈ ಶ್ರೀಧರ. ನೀವು ಹೇಳಿದ ಹಾಗೆ 20,000 ರೂಪಾಯಿ ತಂದಿದ್ದೇನೆ, ತೆಗೆದುಕೊಳ್ಳಿ. ಶಬಾಷ್ ಶ್ರೀಧರ ಶಬಾಷ್, ಮೆಚ್ಚಿದೆ ಈ ನಿನ್ನ ಬುದ್ಧಿ ಚಾತುರ್ಯಕ್ಕೆ. ಯಾಕಪ್ಪ ತಮ್ಮ, ನಿಮ್ಮ ಅಪ್ಪ ಕೂಡ ಮೆಚ್ಚಬೇಕಾ? ಲೇಕಂತ್ರಿ ಏನೆಂದು ಗೊಣಗುತ್ತಿರುವೆ ನಾಯಿ ಮರಿ ಹಾಗೆ ಮಗನೇ? ಇಲ್ರಿ ಗೌಡ್ರ, ಗಾಳ ಹಾಕಿದ ಮ್ಯಾಲ ಮೀನು ಬಲಿಗೆ ಬೀಳಾಕ ಬೇಕ, ಅದನ್ನ ಅಂದಿನ್ರಿ ಅಪ್ಪ ಗೌಡ್ರ. ನೋಡು ಶ್ರೀಧರ, ನಿನಗೆ ತಿಳಿಯದ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಕುತಂತ್ರ ನಡೆಯುತ್ತಿದೆ. ಅದೇನಾದ್ರೂ ನಿನಗೆ ಗೊತ್ತಾ? ಅದೇನದು ಗೌಡ್ರೆ? ನಿನಗೆ ತಿಳಿಯದ ಹಾಗೆ ನಿಮ್ಮಣ್ಣ ಧರ್ಮಣ್ಣ ನಿಮ್ಮ ಸರ್ವಾಸ್ತಿಯನ್ನು ಆ ಸಮರ್ಥನ ಹೆಸರಿಗೆ ಹಚ್ಚಬೇಕೆಂದು ತೀರ್ಮಾನ ಮಾಡಿದ್ದಾನೆ. ಗೌಡ್ರೆ, ಅವನು ನಮ್ಮ ಅಣ್ಣನಲ್ಲವೇ? ಏ ಹುಚ್ಚಪ್ಪ, ಅವ ನೀನು ಒಡ ಹುಟ್ಟಿದ ಅಣ್ಣನಲ್ಲಪ್ಪ. ಲೇಕತ್ರಿ, ಸಮಾಧಾನ ಮಾಡಿಕೋ ಶ್ರೀಧರ್, ಸಮಾಧಾನ ಮಾಡಿಕೋ. ಆ ಕಂತ್ರಿ ಹೇಳುತ್ತಿರುವ ಮಾತು ಸತ್ಯ. ಹಾಗಾದರೆ ಅವನು ಯಾರು? ಅವನು ಎಲ್ಲಿಂದ ಬಂದ? ಅವನ ತಂದೆ ತಾಯಿ ಯಾರು? ನಿನಗೆ ಸಮಯ ಬಂದಾಗ ನಾನು ಅದನ್ನೆಲ್ಲ ತಿಳಿಸಿ ಹೇಳುತ್ತೇನೆ. ಮೊದಲು ನೀನು ಆಸ್ತಿಯನ್ನು ಕೈವಶ ಮಾಡಿಕೋ. ಮಾಡಿಕೊಂಡ ನಂತರ ಈ 10 ಹಳ್ಳಿಯ ದನಿಯ ತಂಗಿ ಅಂದ್ರೆ ಈ ಪ್ರಶಾಂತ್ ಗೌಡನ ತಂಗಿ ನಿನ್ನ ಸತಿಯಾಗುತ್ತಾಳೆ. ಇದಷ್ಟೇ ಅಲ್ಲ, ನನ್ನ ಕಾರ್ಖಾನೆಯಲ್ಲಿ ನಿನಗೊಂದು ಕೆಲಸ ಸಿಗುವುದು. ಆ ನಂತರ ನನ್ನ ಶ್ರೀಮಂತಿಕೆಗೆ ನೀನೇ ಅಧಿಪತಿ. ಗೌಡ್ರೆ, ಅದು ಸಾಧ್ಯವಿಲ್ಲ. ಅವರು ನನ್ನ ಅಣ್ಣಂದಿರು, ಅವರಿಗೆ ನಾನು ಮೋಸ ಮಾಡಲು ಸಾಧ್ಯವಿಲ್ಲ. ಶ್ರೀಧರ್, ಜೀವನ ಎಂದ ಮೇಲೆ ಕೊಲೆ, ಸುಲಿಗೆ, ಅತ್ಯಾಚಾರ, ದರೋಡೆ ಇನ್ನೂ ಹಲವಾರು ಕಾರ್ಯಗಳನ್ನು ಮಾಡಿದಾಗಲೇ ಈ ಮನುಷ್ಯ ಜೀವಿ ಮುಂದುವರಿಯಲು ಸಾಧ್ಯ. ನಿನಗಿನ್ನೂ ಸಾಕಷ್ಟು ಸಮಯವಿದೆ, ಆಲೋಚನೆ ಮಾಡಿ ನೋಡು. ನೋಡ್ತಮ್ಮ ಶ್ರೀಧರ, ಮತ್ತೆ ಸಿಗಂಗಿಲ್ಲ. ಇದು ಕಳ್ಕೊಂಡ್ರ ನಮ್ಮ ಅಮ್ಮವ್ರ ಮದುವೆ ಆದಿ ಅಂದ್ರ ಈ ಅರಮನೆಯ ಅಧಿಪತಿಯೂ ನೀನ, ಈ ಕಾರ್ಖಾನೆಯ ಎಂಡಿಯೂ ನೀನ, ತಳಗಾಸು ಗೊಂಗಡಿಯೂ ನೀನ. ನೋಡಿ ವಿಚಾರ ಮಾಡಿ ನಿರ್ಧಾರಕ್ಕೆ ಬಾರಪ್ಪ. ಕಂತ್ರಿ ಅವರೇ, ನೀವು ಹೇಳುವ ಮಾತಿನಲ್ಲಿ ಒಂದು ಅರ್ಥವಿದೆ. ಕರೆ ಐತ್ಲೆ ತಮ್ಮ, ನಮ್ಮ ಸಾವುಕಾರ ನಿನ್ನ ಶ್ರೀಮಂತನನ್ನಾಗಿ ಮಾಡ್ಬೇಕಂತ ಮಾಡ್ಯಾರ. ನೀನು ಮೊದಲ ಬಡತನದಲ್ಲಿದಿ, ನೋಡಿ ನಿರ್ಧಾರ ಮಾಡ್ಕೊಂಡ ಹ್ಞೂ ಅಂದು ಬಿಡಪ್ಪ, ಮುಂದೆ ಬಂದಿದ್ದು ನೋಡಕ್ ಬರ್ತೈತಿ. ಕಂತ್ರಿ ಅವರೇ, ನೀವು ಹೇಳುವ ಮಾತು ನಿಜವಿದೆ, ಆದರೆ ಇದಕ್ಕೆಲ್ಲ ನಿಮ್ಮ ಗೌಡ್ರು ಒಪ್ಪಬೇಕಲ್ಲ. ಹೊಕ್ಕಿಲೆ ಮಗನ, ಹಾಳಾಗಿ ಹೊಕ್ಕಿ. ನಿನ್ನ ಕೈಯಾಗ ಕೊಡ್ತಾರು ಕತ್ತಿ ಬಟ್ಲ ಹಿಡ್ಕೊಂಡು ಹೋಗುವಂತಿ. ಶ್ರೀಧರ್, ಇದಕ್ಕೆ ನನ್ನ ಅಭ್ಯಂತರವೂ ಏನೂ ಇಲ್ಲ. ನೀನು ನಾ ಹೇಳಿದಂತೆ ಕೇಳಿದರೆ ಅಷ್ಟೇ ಸಾಕು ನನಗೆ. ಆಯ್ತು ಗೌಡ್ರೆ, ನೀವು ಹೇಳಿದಂತೆ ಮಾಡುತ್ತೇನೆ. ನಾನಿನ್ನು ಬರುತ್ತೇನೆ.
ನಿನ್ನಿಂದಲೇ ನಿಮ್ಮಣ್ಣನ ಸಂಸಾರ ಬೀದಿ ಪಾಲಾಗುವುದು. ಕಂತ್ರಿ, ಅದಿರಲಿ ಕಂತ್ರಿ, ಈ ಸುಭದ್ರವಾದ ಕೋಟೆಗೆ ಹುಲಿ ಬರ್ತಾ ಇದೆ. ಅದಕ್ಕೆ ನೀನು ಹೂವಿನ ಮಾಲೆಯೊಂದನ್ನು ಏರ್ಪಾಡು ಮಾಡು. ಆಯ್ತ್ರಿ ಗೌಡ್ರ. ಹಲೋ ಹಲೋ, ಮೊದಲು ಹಲೋ ಹಲೋ ಹಲೋ, ಗಾತಾತ್ರಿ ಅಪ್ಪ, ಗಾತಾತ್ರಿ. ಮೊದಲ ಮೊಬೈಲ್ ತಳಗಿಡ್ಲೇ ಮಗನ. ಗೌಡ್ರ ಗಾತಾತ್ರಿ ಅಪ್ಪ, ಗಾತಾತ್ರಿ. ಕಂತ್ರಿ, ಅದೇ ನನ್ನ ಮೊದಲ ಮಗಳು. ಆ ಸಮರ್ಥ ನಮ್ಮ ಪಂದ್ಯವನ್ನು ಸೋಲಿಸಿ ನಮ್ಗ ಬೈದ್ ಕಳ್ಸ್ಯಾನ್ರಿ ಅಪ್ಪ. ಏನೆಂದು ಬೈದ ಬಡ ಪುಣ್ಣಿ ಸಮರ್ಥ? ಲೇ ಹಂದಿ ಅಂತ ಮಕ್ಕಳ್ರಿಯ, ನಿಮ್ಮ ಜೀವ ಇರೋ ತನಕ ನಾನು ಸೋಲ್ಸಾಕ್ ಆಗುದಿಲ್ಲ. ಆ ನಿಮ್ಮನ್ನ ಕಳ್ಸ್ಯಾನ್ಲ ಗೌಡ, ಅವನು ಒಂದ್ ಕೈ ನೋಡೇ ಬಿಡ್ತಾನ್ರಿ ಅಂದಾನ್ರಿ ಅಪ್ಪ ಗೌಡ್ರ. ಏನು, ನನಗೆ ಎದುರು ಉತ್ತರ ಕೊಡುವಷ್ಟು ಮುಂದುವರೆದನೇ ಆ ಬಡ ಪುಣ್ಣಿ ಸಮರ್ಥ? ಕಂತ್ರಿ, ಅದಿರಲಿ, ಬೇಸಿಗೆಯಲ್ಲಿ ಎಡವಿದ ಕಲ್ಲನ್ನು ಮಳೆಗಾಲದಲ್ಲಿ ಕಿತ್ತೆಸೆದರಾಯಿತು. ನಮಸ್ಕಾರ ಪ್ರಶಾಂತ್ ಗೌಡರಿಗೆ. ಬಾ ನಾಗೇಂದ್ರ ಬಾ. ನಾನು ಹೇಳಿದ ಕೆಲಸ ಏನಾಯಿತು? ಬೆಳೆದ ಪೈರಿಗೆ ಸಾಕಷ್ಟು ಮಳೆಯಾದರೆ ಹಾನಿಯಾಗುತ್ತದೆ. ಗಂಡನಿದ್ದರೂ ಮುಂಡೆ ಆಗುತ್ತಾಳೆ. ಈ ನಿಮ್ಮ ಬುದ್ಧಿ ಚಾತುರ್ಯಕ್ಕೆ ರಾಜಕೀಯದಿಂದ ಹಿಡಿದು ಸರ್ಕಾರಿ ಕೆಲಸದವರೆಗೂ ನಿಮ್ಮ ಆಡಳಿತ ಇರುವಾಗ ನಮ್ಮ ಕೆಲಸ ನಂಬರ್ 1 ಆದ್ರೆ ಒಂದೇ ಒಂದು ವೈರಿಯಾಗಿ ನಿಂತಿದೆ ಗೌಡ್ರೆ. ನಾಗೇಂದ್ರ, ಇದೇನು ಹೇಳುತ್ತಿರುವೆ? ಇಡೀ ಭೂಮಿಯನ್ನೇ ಬ್ರಹ್ಮಾಂಡವನ್ನೇ ಬುಗುರಿ ಹಾಗೆ ಕೈಯಲ್ಲಿ ಹಿಡಿದು ತಿರುಗಿಸುವ ಈ ಪ್ರಶಾಂತ್ ಗೌಡನಿಗೆ ವೈರಿಯೇ? ಅದ್ಯಾವ ವೈರಿ ಹೇಳು? ಈಗಿಂದೀಗಲೇ ಅವನ ಶಿರವನ್ನು ಕಡಿದು ನಮ್ಮೂರ ಅಗಸಿಗೆ ತೋರಣ ಕಟ್ಟುವೆ. ಮತ್ತೆ ಯಾರು ಅಲ್ಲ ಗೌಡ್ರೆ, ಆ ಧರ್ಮಣ್ಣನ ತಮ್ಮ ಸಮರ್ಥ್. ಈ ತಿಂಗಳ ಬೋನಸ್ ಹಾಗೂ ಹೆಚ್ಚಿನ ಸಂಬಳಕ್ಕಾಗಿ ಕಾರ್ಖಾನೆಗೆ ಮುತ್ತಿಗೆ ಹಾಕಿದ್ದಾನೆ. ಕಾರ್ಮಿಕರ ಜೊತೆ ಸೇರಿ ಗೌಡ್ರೆ. ಎಲ್ಲ ಬಡಪಾಯಿ ನನ್ನ ಮಕ್ಕಳ್ರಿಯ, ಕೆಲಸ ಇಲ್ಲದ ಜಮ್ಗಿ ಜಿಲ್ಲಾ ಕಡ್ಡಾಡ್ತಿದ್ರಿ. ನಾವ ಕೆಲಸ ಕೊಟ್ಟಿದ್ದ ತಪ್ಪಾತ ನಿಮ್ಗ? ಲೇ ಸಂಜ್ಞಾ, ಬೇಗ ಹೇಳಿದನಿ, ನಿಮ್ಮ ಕೆಲಸಕ್ಕೆ ಅಡ್ಡಿಯಾದ ಲೇ ಸಂಜ್ಞಾ, ಬೇಗ ನೀನೀಗಿಂದೀಗಲೇ ನಮ್ಮ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿದ್ದವರನ್ನು ಹೊಡೆದು ಹೊರಗೆ ಹಾಕೋ. ಆ ನಂತರ ಬೇರೆ ಕಾರ್ಮಿಕರನ್ನು ತಂದರಾಯಿತು. ಆಯ್ತು ದನಿ. ಇನ್ನು ಮೇಲೆ ನೋಡ್ತಾ ಇರೋ ಈ ಪ್ರಶಾಂತ್ ಗೌಡನ ಮಹಿಮೆಯನ್ನು. ಗೌಡ್ರ, ನಾ ಇರ್ಲಿಕ್ಕಂದ್ರ ನೀವ್ ಯಾಕೆ ಚಿಂತೆ ಮಾಡ್ತೀರಿ? ಯಾಕಂದ್ರ ನಾಗೇಂದ್ರ ಯಾರು ಲಾರಿ ಮಾಡ ಜಮ್ಗಿ ಜಿಲ್ಲಾಕ್ ಹೋಗುನು ರಗಡ್ ಆಳುಗಳು ಸಿಗ್ತಾವ. ಅಲ್ಲ, ಈ ಮಕ್ಕಳಿಗೆ ಸಂಬಳನೂ ಇಲ್ಲ, ಸುಂಬಳನೂ ಇಲ್ಲ. ಉಪವಾಸ ಬಿದ್ದು ಸಾಯ್ಲಿ ಈ ಧರ್ಮನ್ ಸಾವುಕಾರ. ಕಂತ್ರಿ, ನಿನ್ನ ಮುಂದಿನ ಮಾತನ್ನು ಎತ್ತದೆ. ಬೇಗನೆ ಹೋಗಿ ಕರೆದುಕೊಂಡು ಬಾ ಬಡ ಕುಣ್ಣಿ ಧರ್ಮ್ಯನನ್ನು. ಗೌಡ್ರ, ಮಾತಿನ ಗದ್ದಲ್ದಾಗ ಮರ್ತಾ ಹೋಗಿದ್ದನ್ರಿ ಅಪ್ಪ. ಆ ಧರ್ಮಾನ ಸಾವುಕಾರ ಮನೆಗೆ ಮುಂಜಾನೆ ಹೋಗಿದ್ದನ್ರಿ ಅಪ್ಪ. ಅವರು ಹಂದಿ ಅಂತ ಮಕ್ಕಳ್ರ್ಯಾ, ಲಪಂಗನ ಮಕ್ಕಳ್ರ್ಯಾ,
ಬಡವರ ಮ್ಯಾಗ ಕಣ್ಣು ಹಾಕೋ ಮಕ್ಕಳ್ರಿ ಅಂದ ಬೈದ್ ಕಳ್ಸ್ಯಾನ್ರಿ ಆ ಬಡವ ಸಮರ್ಥ. ಬಂದ ನೋಡ್ರಿ ಆ ಧರ್ಮಣ್ಣ. ಬಾರ್ಪ ಬಾ. ನಮಸ್ಕಾರ ಗೌಡ್ರಿಗೆ. ಬಾ ಧರ್ಮಣ್ಣ ಬಾ. ನಿನ್ನ ತಮ್ಮ ಕಬಡ್ಡಿ ಪಂದ್ಯಾವಳಿಯನ್ನು ಗೆದ್ದ ವಿಷಯ ಹೇಳೋದಕ್ಕೆ ಬಂದಿಯೋ ಇಲ್ಲ ನಿನ್ನದು ಒಂದು ಕೈ ತೋರ್ಸಾಕ ಬಂದಿಯೋ? ಯಾಕೆ ಗೌಡ? ಯಾಕಲೇ ಧರ್ಮ್ಯ ಅಷ್ಟೊಂದು ಸೊಕ್ಕು ಬಂತೇನೋ ಮಗನೇ? ನಮ್ಮ ಗೌಡರಿಗೆ ಏಕವಚನದಿಂದ ಮಾತನಾಡುತ್ತಿರುವೆ. ಮರೆತು ಹೋಯಿತೇನೋ ಕೊಡುತ್ತೇನೆಂದು ಹೇಳಿದ ಸಾಲದ ಸಮಯ. ತಮ್ಮ ಧರ್ಮಣ್ಣ, ನಿಮ್ಮ ತಮ್ಮ ಅದಾನಂತೇಳಿ ನಮ್ಮ ಗೌಡ್ರಿಗೆ ಏನಂತ ಅಂಜಿಕೈತೇನು? ಕಂತ್ರಿಯವರೇ, ಆಗ ಅನ್ನಬೇಡಿ. ಈ ಸಲ ಮಳೆರಾಯನ ಕೃಪೆಯಿಂದ ನನ್ನ ಜೋಳ ಎದೆ ಎತ್ತೇರು ಬೆಳೆದು ನಿಂತಿದೆ. ಅದು ಬಂದ ನಂತರ ನಿಮ್ಮ ಸಾಲ ತೀರಿಸುತ್ತೇನೆ. ಲೇ ಧರ್ಮ್ಯ, ಸಾಲವನ್ನು ತೆಗೆದುಕೊಳ್ಳುವಾಗ ಹದವಿತ್ತು, ಕೊಡುವಾಗ ಇಲ್ಲವೇನೋ? ಕೊಟ್ಟು ಬಿಡು ನಮ್ಮ ಹಣವನ್ನು, ನನಗೆ ಕಾಯೋದಕ್ಕೆ ಸಮಯವಿಲ್ಲ. ತಮ್ಮ ಧರ್ಮಣ್ಣ, ಈಗಂತೂ ಸಾಲ ತೀರ್ಸಾಕಾಗುದಿಲ್ಲ. ಯಾಕಂದ್ರೆ ಆ ಕುಸ್ತಿ ಈ ಕುಸ್ತಿ ತಿರ್ಗಾಡಕತ್ತಲ್ಲ ನಿನ್ನ ತಮ್ಮ ಸಮರ್ಥ. ಅವನು ತಂದ ನಮ್ಮ ಗೌಡ್ರ ಮನ್ಯಾಗ ಜಿತ್ತಕ್ಕಿಟ್ಟು ಬಿಡು. ನಾವು ನಿನ್ನ ಸಾಲನ ಕೇಳುವುದಿಲ್ಲ, ಮನೆಗೂ ಬರುವುದಿಲ್ಲ. ಏಕಂತ್ರಿ, ನಾನು ಬೇಕಾದರೆ ದುಡಿದು ನಿಮ್ಮ ಸಾಲ ತೀರಿಸುತ್ತೇನೆ. ಆದರೆ ನನ್ನ ತಮ್ಮನನ್ನು ಅದು ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಹಾಗಾದರೆ ಅಂದು ಮಲಪ್ರಭೆ ನೀರನ್ನು ನಿನಗೆ ಕೊಡದಿದ್ದರೆ ಆವಾಗ ಗೊತ್ತಾಗಿತ್ತು ಆ ಕಳಸ ಬಂಡರು ಯೋಜನೆ ಕೈ ಬಿಡಬೇಕು. ಕೆಟ್ಟ ಕುಲದ ಕೊಂಡೆ, ಮತ್ತೊಬ್ಬರ ಎಂಜಲ ಕೂಳತಿಂದ ಬದುಕೊಂಡ ನೀನು. ನಿನಗೆ ಇಷ್ಟೊಂದು ಸಕ್ಕು ಇರಬೇಕಾದರೆ 6 ಜಿಲ್ಲೆ ರೈತರ ಮುಖಂಡ ನಾನು. ನನಗೆ ಎಷ್ಟು ಸೊಕ್ಕಿರಬಾರದಲೇ ಮಗನೇ? ಆರಳ್ಳಿಯ ಜಿಲ್ಲೆಯ ಮುಖಂಡ ಆದರೇನು, 60 ಹಳ್ಳಿಯ ರೈತರ ಮುಖಂಡ ಆದರೇನು? ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಹೆಡಕ್ ಕರ್ಕೊಂಡ್ ಬೀಳಾಕಬೇಕು ಧರ್ಮ. ರೂಢಿಯನ್ನು ನನಗೆ ಹೆಗಲು ಕೊಟ್ಟ ಸತ್ತ ಬದುಕ ನನಗೆ ಬೇಕಾಗಿಲ್ಲ. ನಮ್ಮಂತವರಿಗೆ ಹಾಕಿದ ಕಟ್ಟುಪಾಟನ್ನು ಅರಿತೀನಿ ವಿನ ಅದರಲ್ಲಿ ಬಿದ್ದು ಸಾಯಲಾರೆ. రోషం నీకు పుట్టలుంది, నాకి బ్లడ్డలుంది. ఏడి పోల్ శంకుం జింకము పోదు, ఈ ಶಿವಕುಂ ಕಾದು. ಏನಾಗ ನೀನೇನಾದರೂ ನನ್ನ ಮನೆಗೆ ದ್ರೋಹ ಬಂದಿದ್ದೆ ಮಗನೇ. ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿ ಕುಳಿತರು ಸರಿ. ಆ ನಿನ್ನ ತಾಯಿ ಗರ್ಭವನ್ನು ಹರಿದು ನಿನ್ನನ್ನು ಎಡಮುರಿ ಹೊತ್ತುಕೊಂಡು ಬಂದು ನಮ್ಮ ಊರಾಕ್ಷಿ ಬಾಗಲೇ ತೋರ್ನ ಕಟ್ಟದಿದ್ದರೆ ನನ್ನ ಹೆಸರು ಧರ್ಮರಾಜನೇ ಅಲ್ಲ. ತಮ್ಮ ಧರ್ಮಣ್ಣ, ಸುಮ್ಮನೆ ಯಾಕೆ ಗುದ್ದಾಡಿ ಗುದಿ ಹೋಗಿಸ್ಕೊತಿ? ಬಿಡಪ್ಪ. ಏಕಂತ್ರಿ, ಏಸಿಗೆ ಕೂಡ ಸಿ ಎಂದು ಬಾಯಿ ಚಪ್ಪಡಿಸುವ ನಾಯಿ ನೀನು. ಲೇ ಧರ್ಮ್ಯ, ಇದಕ್ಕೆ ನೀನು ಒಪ್ಪದಿದ್ದರೆ ಚಂದುಳ್ಳ ಚೆಲುವೆಯಾದ ನಿನ್ನ ಹೆಂಡತಿಯನ್ನು ಒಂದು ಸಾರಿ ಕಳುಹಿಸಿಕೊಡು ನನ್ನ ಅರಮನೆಗೆ. ಲೇ ಗೌಡ, ನಮ್ಮಣ್ಣ ನಿನಗೆ ಎಷ್ಟು ಹಣ ಕೊಡಬೇಕೋ ಅದರ 10 ಪಟ್ಟು ಹಣ ಕೊಡ್ತೇನೆ. ನಿನ್ನ ತಂಗಿಯ ಮೈ ಮುಡ್ತೀನಿ, ಏನಂತೀಯಲೇ? अरे साले, थोड़ा बात सुनने दा। जैसे मेरा भारत का सैनिक पाकिस्तान को गांड में ब्रह्मोस मिसाइल उड़ाए, तो मालूम है क्या? ऐसे तेरी परिवार का मेरी बंदूक की गोली चलाऊंगा. तेरी खानदान को मैं कौन हूं मालूम होगा. ಅಣ್ಣ ಅಣ್ಣ, ಇವನಿಷ್ಟೆಲ್ಲ ಮಾತಾಡ್ಬೇಕಾದ್ರೆ ನನ್ನ ತಾಯಿ ಯಾವ ರಕ್ತಕ್ಕೆ ಹೆತ್ತರಬೇಕು ಇವಳನ್ನ? ಕನ್ನಡಿಗನ ವೀರ ರಕ್ತಕ್ಕೆ ಹೆತ್ತಿದ್ದಾಳೆ ನನ್ನ ತಾಯಿ. ಸಮರ್ಥ,
ನಾವು ಏನು ತಪ್ಪು ಮಾಡೇವಂತ ನಮಗೆ ಸಿಟ್ಟಿಗೆ ಬರ್ಲಾಕತ್ತಿ? ಏ ಕಂತ್ರಿ, ಇದರಲ್ಲಿ ಏನಾದ್ರೂ ತಲೆ ಹಾಕಿದ್ರೆ ಮಗನೇ ತಲೆ ಉಳಿಯಲ್ಲ. ನಾವು ನೋಡ್ತಮ್ಮ ಸಮರ್ಥ, ನಮ್ಮ ಸಾವುಕಾರ ಬಗ್ಗೆ ನಿನಗೆ ಇನ್ನೂ ಏಟೇಟು ಗೊತ್ತಿಲ್ಲ. ಏ ಕಂತ್ರಿ, ನಿಮ್ಮ ಸಾವುಕಾರ ವಿಷ ಕುಡಿದ ನೀಲಕಂಠನ ಅಥವಾ ಕಾಡಿಗೆ ಹೋಗಿ ಬಂದ ಶ್ರೀರಾಮಚಂದ್ರನ? ಇಂಥ ಬಂಡ ಶ್ರೀಮಂತರು ಬಡವರಿಗೆ ಹಣ ನೀಡಿ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಮಾಡಿ ಎಷ್ಟೋ ಜನರನ್ನು ಬಲಿ ತೆಗೆದುಕೊಂಡಿದ್ದಾರೆ. ಇಂಥ ಸುಂದರವಾದ ಭಾರತ ದೇಶವನ್ನು ಬಡತನ ದೇಶವನ್ನಾಗಿ ಮಾಡಿದವರು ಇಂಥ ಲುಚ್ಚ ಶ್ರೀಮಂತರೇ. ನಿಮ್ಮಂತ ಕೆಟ್ಟ ವಿಷ ಜಂತುಗಳು ಕಡಿದು ತೋರಣ ಕಟ್ಟಿದಾಗಲೇ ಈ ಕನ್ನಡ ನಾಡಿಗೆ ನೆಮ್ಮದಿ ಸಿಗುತ್ತದೆ. ನೆಮ್ಮದಿ ಯಾರಿಗೆ ಬೇಕೋ ಆ ನಿನ್ನ ನೆಮ್ಮದಿ? ಹೇಳುತ್ತೇನೆ ಕೇಳು, ಈ ನಿನ್ನ ಕನ್ನಡ ಕುಲಕೋಟಿಯ ಜನರ ಬಗ್ಗೆ. ವ್ಯಾಪಾರಕ್ಕೆ ಬಂದ ಬ್ರಿಟಿಷರಿಗೆ ಸ್ಥಾನಮಾನ ಕೊಟ್ಟಿದ್ದು ಇದೇ ನಿನ್ನ ಜನರು. 100 ವರ್ಷಗಳ ಕಾಲ ಅವರ ಅಡಿಯಾಳಾಗಿ ನರಳಾಡಿ ಸತ್ತಿದ್ದು ಇದೇ ನಿನ್ನ ಜನರು. ಆಗಲ್ಲಿ ಹೋಗಿತ್ಲೇ ಈ ನಿನ್ನ ದೇಶಾಭಿಮಾನ, ಕನ್ನಡಾಭಿಮಾನ. ಲೇ ಸಮರ್, ಪಾಕಿಸ್ತಾನ ಎಂಬ ನಾಮಕರಣ ಮಾಡುವಾಗ ಎಲ್ಲಿ ಹೋಗಿತ್ತು ಆ ನಿನ್ನ ಪೌರುಷ? ಲೇ ಕತ್ತೆ ಬಡವ, ತೊತ್ತು ಕೂಳಿಗಾಗಿ ಪರದಾಡ್ತಿರುವನು ನೀನು. ಇಡೀ ರಾಜ್ಯಕ್ಕೆ ನಮ್ಮಣ್ಣನ ಮನೆ ಕೋಟೆ ಅಂತಿರೋದು. ನಮ್ಮಣ್ಣನ ಮನೆಗೆ ಬಂದು ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ, ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು. ಓಹೋ, ಶ್ರೀಮಂತರ ಮನೆ ಹೂ ಬೆಳಗಿನ ಜಾವ ಮಾತ್ರ ಅರಳುತ್ತದೆ ಎಂದುಕೊಂಡಿದ್ದೆ. ಆದರೆ ಈಗ ಕತ್ತಲೆಯಲ್ಲಿಯೂ ಅರಳುತ್ತಿದೆ ಎಂದರೆ ನನಗೆ ನಗು ಬರುತ್ತಿದೆ. ನಿನ್ನಂತ ಹೆಣ್ಣಿಗೇನು ಗೊತ್ತು ಬಡವರ ಗೋಳು? ಜಾಲಿಯ ಮರ ಎಷ್ಟು ಸುಂದರವಾಗಿದ್ದರೇನು ಫಲ? ತುಂಡು ಬಟ್ಟೆ ತೊಟ್ಟು ತಿರುಗುವುದು ಬಿಟ್ರೆ ಮತ್ತೇನು ಗೊತ್ತಿಲ್ಲ ನಿನಗೆ. ಏನು ನಾನಂದ್ರೆ ಏನು? ನಮ್ಮಣ್ಣನ ಶ್ರೀಮಂತಿಕೆ ಅಂದ್ರೆ ಏನು? ನಾನು ಮೇಡೋ ಮೆಟ್ಟಿಲಿಗೂ ಸಮ ಇಲ್ಲ ನೀನು. ಹುಚ್ಚು ಹೆಣ್ಣೆ, ಹುಚ್ಚು ಬಾಯಿ. ಹಣ ಬೀದಿಯಲ್ಲಿ ಸೂಳೆ ಬೇಕಾದ್ರೂ ಗಳಿಸುತ್ತಾಳೆ. ಹಣದ ಮದದಿಂದ ತುಂಬಿ ತುಳುಕುತ್ತಿರುವ ನಿಮ್ಮ ಶ್ರೀಮಂತಿಕೆಯು ಕೂಡ ನನ್ನ ಪಾದ ಊರಿಗೂ ಸಮವಲ್ಲ. ಲೇ ಮಗನ ಸಮರ್, ನನಗೆ ಇಷ್ಟೊಂದು ಹಾರಾಡಿ ಮಾತನಾಡುತ್ತಿರುವೆ ಎಲ್ಲ ಮಗನೇ. ಇಲ್ಲಿಯ ಬಂದೂಕನ್ನು ತಾಳು ಮಗನೇ, ತಾಳು. ಒಂದೇ ಏಟಿಗೆ ಹಾರಿಸಿ ಬಿಡುವೆನು ಈ ಬಂದೂಕಿನಲ್ಲಿರುವ ಗುಂಡನ್ನು ನಿನ್ನೆದೆಗೆ. ಬಂದೂಕು ತೆಗೆದುಕೋ, ಅವನ ರುಂಡವನ್ನು ತೆಗೆಯಿರಿ. ಅಷ್ಟೇ ಅಲ್ಲ, ಅವನ ದೇಹವನ್ನು 10 ನಾಯಿ ಕರೆಗಳ ಪ್ರಾಣವಾಗಲಿ. ಭಾಗ್ಯಶ್ರೀ, ತಾಯಿಲಿ ಬಂದುಕೊಂಡು ಲೇ ಸಮರ್, ನಿನ್ನ ಆಯುಷ್ಯ ಮುಗಿಯಲೇಬೇಕು ಮಗನ. ಗೌಡ್ರೆ, ನನ್ನ ತಮ್ಮ ಏನು ತಿಳಿಯದೆ ತಪ್ಪು ಮಾಡಿದ್ದಾನೆ. ಮೊದಲೇ ಅವನು ಕೋಪಿಷ್ಟ. ಅವನಿಗೆ ಕೊಡೋ ಶಿಕ್ಷೆಯನ್ನು ನನಗೆ ಕೊಟ್ಟು ಬಿಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳು. ಏನು ಮಾಡುತ್ತೇವೆ ನೀನು? ಕೈ ಬಿಡನ ಇವರ ಕಾಲನ್ನು. ಇಂಥ ಲುಚ್ಚ ಶ್ರೀಮಂತರ ಕಾಲು ಹಿಡಿದು ನಿನ್ನ ಪವಿತ್ರವಾದ ಕೈಯನ್ನು ಕೆಸರಿನಲ್ಲಿ ಎದ್ದಿದಂತಾಗುತ್ತದೆ ಅಣ್ಣ. ಶ್ರೀಮಂತರಿಗೆ ಹಾಗೆಲ್ಲ ಮಾತನಾಡಬಾರದು. ಬಡವನ ಸಿಟ್ಟು ದವಡೆಗೆ ಮೂಲ ಎಂಬಂತೆ ನಾನು ನೋಡಿ ಕೇಳಿಲ್ಲವೇನು? ಸುಮ್ಮನೆ ನೀನು ಮನೆಗೆ ನಡೆ, ನಾನು ಎಲ್ಲ ವಿಚಾರಿಸಿಕೊಂಡು ಬರುತ್ತೇನೆ. ಅಣ್ಣ, ಏನನ್ನ ನಿನ್ನ ಮಾತಿನ ಅರ್ಥ? ಇಂಥ ಲುಚ್ಚ ಶ್ರೀಮಂತರ ಮಾತು ಕೇಳಿ ನಾಯಿಯಂತೆ
ಮನೆ ಮುಂದೆ ನಿಲ್ಲುವಂತೀಯ? ಇದೇ ರೀತಿಯಾದರೆ ನಾಳೆ ನಮ್ಮ ಮನೆಗೆ ಕೂಡ ಕಣ್ಣು ಹಾಕುತ್ತಾರೆ ಈ ಬಂಡ ಶ್ರೀಮಂತರು. ಮುಂದೆ ಮಾತನೆತ್ತಿದರೆ ನನ್ನ ನಾನೇ ಆಗಿದೆ ನಿನಗೆ. ಅಣ್ಣ, ಎಂಥ ಮಾತನಾಡಿದೆಯಣ್ಣ. ಬಡವನಾದರೂ ಕೂಡ ಯಾರ ಮುಂದೇನು ಕೂಡ ಕೈ ಚಾಚಿರಲಿಲ್ಲ ಅಣ್ಣ. ಇಂಥ ಶ್ರೀಮಂತರಿಂದಲೇ ನೀನು ಹೀಗೆ ಮಾತನಾಡುತ್ತಿರುವೆ. ಲೇ ಗೌಡ, ನನ್ನ ದೇವರಿಗೇನಾದರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಯಾರನ್ನು ಜೀವಂತವಾಗಿ ಉಳಿಸೋದಿಲ್ಲ. ತಲೆ ಹೋದ್ರು ತೊಲೆ ಬಾಗಲ್ಲ ಈ ಸಮರ್ಥ. ಅಣ್ಣ, ನಾನಿನ್ನು బరుತ್ತೇನೆ. ఎప్పుడైనా సూర్యుడు ఎప్పుడు ఎదురుగా కండి చూడటానికి చంద్రునిపై చంద్రుని కోరకుంటారు. ఒక్కసారి నేను శికారి లక్ష్యం పెట్టుకున్నాను, వేట్ మిస్ లేదు. ఒక్కసారి మాత్రం నేను ఈ జంతువును జీవించి విడచి వెళ్తున్నాను. జీవించి ప్రసారం చేయండి. వెళ్ళు వెళ్ళు. ಗೌಡ್ರಿ, ಏನು ನನ್ನ ತಮ್ಮ ತಿಳಿಯದೆ ತಪ್ಪು ಮಾಡಬೇಡಿ. ಅದೇ ವಿಷಯ ದೊಡ್ಡದು ಮಾಡಬೇಡಿ. ಆಯ್ತು ಧರ್ಮಣ್ಣ, ನೀನು ಇಷ್ಟೊಂದು ಬೇಡಿಕೊಳ್ಳುತ್ತಿದ್ದೀಯ ಎಂದ ಮೇಲೆ ಅವನನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಇರದಿದ್ದರೆ ಇಷ್ಟೊತ್ತಿಗಾಗಲೇ ಅವನ ಹೆಣವನ್ನು ನರಿನಾಯಿಗಳು ತಿಂದು ತಮ್ಮ ದಾಹವನ್ನು ತೀರಿಸಿಕೊಳ್ಳುತ್ತಿದ್ದವು. ನಮ್ಮ ಸಾಲದ ಹಣ ಗೌಡ್ರೆ, ಆದಷ್ಟು ಬೇಗನೆ ನಿಮ್ಮ ಸಾಲ ತೀರಿಸುತ್ತೇನೆ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಆಯ್ತು, ನಿನ್ನ ಮಾತಿನಂತೆ ನಿನಗೊಂದಿಷ್ಟು ಕಾಲಾವಕಾಶ ಕೊಡುತ್ತಿದ್ದೇನೆ. ಕೊಟ್ಟ ಸಮಯ ಮೀರಿದರೆ ನಿನ್ನ ಪರಿಣಾಮ ನೆಟ್ಟಗಿರಲ್ಲ. ಲೇಕಂತ್ರಿ, ಇವನಿಂದ ಒಂದು ಯಾವುದಕ್ಕೂ ಸೈ ತೆಗೆದುಕೋ. ಆಯ್ತು ಗೌಡ್ರೆ, ಬಾರ್ ಬಾ ದಮ್ಮ ಧರ್ಮಣ್ಣ. ನಾನಿನ್ನು ಹೋಗಿ ಬರುತ್ತೇನೆ. ಧರ್ಮ್ಯ, ಅಣ್ಣ, ಅವನ ನಾನೇನು ಸುಮ್ಮನೆ ಬಿಡಬಾರ್ದಾಗಿತ್ತು. ನಿನ್ನ ಜಾಗದಲ್ಲಿ ನಾನೇನಾಗಿದ್ರೆ ಅವನ ಪ್ರಾಣವನ್ನೇ ತೆಗಿತಾ ಇದ್ದೆ. ತಂಗಿ, ಆ ಬೇಟೆಯನ್ನು ನಾನು ಹೇಗೆ ಆಡಬೇಕೆಂಬುದು ಚೆನ್ನಾಗಿ ಗೊತ್ತಿದೆ. ನೀನು ಒಳಗಡೆ ಹೋಗಿ ಕಾಫಿ ತೆಗೆದುಕೊಂಡು ಬಾ. ಯಾಕೋ ನನ್ನ ತಲೆ ನೋಯ್ತಾ ಇದೆ. ಆಯ್ತು, ಮಾಡ್ಕೊಂಡು ಬರ್ತೀನಿ. ಧರ್ಮ್ಯ, ಧರ್ಮ್ಯ, ಕಳಸ ಬಂಡೂರಿ ಯೋಜನೆಯ ಕನಸು ಕಾಣುತ್ತಿರುವ ನೀನೊಬ್ಬ ಶತ ಮೂರ್ಖ. ಆದರೆ ನನ್ನಂತ ಗೌಡನ ಕೈಯಲ್ಲಿ ಆ ಯೋಜನೆ ಅಧಿಕಾರಿಗಳು ಇರುವಾಗ ನನ್ನ ಅಪ್ಪಣೆ ಇಲ್ಲದೆ ಯಾವ ಒಂದು ಕೆಲಸ ನಡೆಯೋದಿಲ್ಲ ಈ ರಾಜ್ಯದಲ್ಲಿ. ಆ ಧರ್ಮ್ಯಾನನ ಕತೆ ಸರ್ಪಕ್ಕೆ ಬೇಕು ಸರಸದಾಟ, ರಾಕ್ಷಸನಿಗೆ ಬೇಕು ರಕ್ತ ದೋಕಳೆ. ಅಂತದರಲ್ಲಿ ನಮ್ಮ ವಿರುದ್ಧ ಯಾವ ಲೆಕ್ಕ? ಲೇ ಸಮರ್ಥ್, ನಿನ್ನ ಆಯುಷ್ಯ ಮುಗಿಯಲೇಬೇಕು ಮಗನ. ಗೌಡ್ರ, ಆ ಧರ್ಮನ್ನ ಹೆಂಗ ಜೀವನ ಮಾಡ್ತಾನ ಅನ್ನೋದು ನೋಡುನು. ನಮ್ಮ ಅಮ್ಮರು ಕಾಪಿ ಮಾಡಕತ್ಯಾರ. ಕುಡುದ ಕಾರ್ಖಾನೆ ಕಡೆ ಹೋಗು ನಡ್ರಿ. ರಾಜರ ಹಿರಿ ಮಗ ಬಿಟ್ಟ ನೋಡು ಶಿವ ಸಲ್ಕರ
నీ కోరికలకు మరణం లేదని నీకు పిచ్చి ఉంది. ఒక్కసారి నేను వదిలిపెట్టాను నిన్ను జీవించడానికే, మళ్ళీ జీవించాలనే కోరిక లేదు. ఎందుకంటే మీ భార్య సీతాని నేను ప్రేమిస్తున్నాను. మీ ధర్మం గెలవకపోయినా నా కర్మం గెలుపొందడం చూసి చచ్చిపోతారు.